ಹೊಸ ವರ್ಷದಂದೇ ಬಾಳಿ ಬದುಕಬೇಕಿದ್ದ ಬಾಲಕಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕೌಟುಂಬಿಕ ಕಲಹದಿಂದ ತಂದೆ ತಾಯಿ ಬೇರೆಯಾಗಿದ್ರು, ಇದರಿಂದ ತನಗೆ ತಂದೆ ತಾಯಿ ಪ್ರೀತಿ ಸಿಗ್ತಿಲ್ಲ ಎಂದು ನೊಂದ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪಾನ್ ಮಸಾಲ, ಸಿಗರೆಟ್ ಮೇಲೆ ಶೇಕಡ 40% ಜಿಎಸ್ಟಿ ಫೆಬ್ರವರಿ 1ರಿಂದ ಜಾರಿ. ಫೆಬ್ರವರಿ 1ರಿಂದ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ ವಿಧಿಸಲಾಗುತ್ತೆ. ಪಾನ್ ಮಸಾಲ ಮೇಲೆ ಶೇಕಡ 40% ಜಿಎಸ್ಟಿ, ಬೀಡಿಗಳ ಮೇಲೆ ಶೇಕಡ 18% ಜಿಎಸ್ಟಿ ವಿಧಿಸಲಾಗುತ್ತೆ ಎಂದು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಬೇರೊಬ್ಬನೊಂದಿಗೆ ಮದುವೆ ನಿಶ್ಚಯವಾಗಿದ್ದ ಯುವತಿಗೆ ಪದೇ ಪದೇ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡಿ ಕಾಟ. ಇದನ್ನ ಯುವತಿ ತನ್ನ ಮದುವೆಯಾಗಲಿರೋ ಯುವಕ ವೇಣುಗೆ ತಿಳಿಸಿದ್ದಾಳೆ. ಹಿನ್ನೆಲೆ ಮಾತನಾಡಬೇಕು ಎಂದು ಮಂಜುನಾಥ್ನನ್ನ ಕರೆಸಿಕೊಂಡ ವೇಣು ಆತನ ಮೇಲೆ ಸ್ನೇಹಿತರ ಜೊತೆ ಸೇರಿ ಗಲಾಟೆ ವೇಳೆ ಮಂಜುನಾಥ್ಗೆ ಚಾಕುವಿನಿಂದ ಇರಿದು 4 ಆರೋಪಿಗಳು ಸ್ಥಳದಿಂದ ಪರಾರಿ. ಮಾರ್ಕ್ ಚಿತ್ರವನ್ನ ಸುದೀಪ್ ಅವರು ಅಭಿಮಾನಿಗಳ ಜೊತೆ ವೀಕ್ಷಿಸಿದ್ರು. ಮಾಧ್ಯಮಗಳ ಜೊತೆ ಮಾತನಾಡುವಾಗ ಅವರಿಗೆ ವಿಜಯಲಕ್ಷ್ಮಿ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ನಮ್ಮ ಬಗ್ಗೆ ಮಾತಾಡೋಣ, ಪಕ್ಕದ ಮನೆಯವರ ಬಗ್ಗೆ ಮಾತನಾಡೋದು ಬೇಡ ಎಂದು ಸುದೀಪ್ ಅವರು ನೇರವಾಗಿ ಹೇಳಿದ್ರು. ದಯವಿಟ್ಟು ಆ ವಿಷಯ ಮಾತನಾಡಲು ಹೋಗಬೇಡಿ ಎಂದು ಫ್ಯಾನ್ಸ್ ಕೂಡ ಸುದೀಪ್ ಬಳಿ ಕೋರಿದ್ದಾರೆ.